ಒಂದು OBC ಸಂಬಂಧಿಸಿದಂಥ ಅತಿ ಹಿಂದುಳಿದ ಸಮುದಾಯಗಳಿಗೆ ಆದಷ್ಟು ಸಣ್ಣ ಸಮುದಾಯಗಳಿಗೆ ಒಂದಿಷ್ಟು 4 ಸೀಟ್ಗಳು ಕೊಡಿಸ್ಬೇಕು ಅನ್ನೋಂಥ ಸಿದ್ದರಾಮಯ್ಯ ಇರ್ತಾರೆ ಅಲ್ಲೇ. ಅದೇ ಕಾರಣಕ್ಕೆ ಸಹಜವಾಗಿಯೂ ಈ ವಿಚಾರಗಳು ಮೇಲ್ಪದರಲ್ಲೇ DK ಅವರಲ್ಲಿ ಕಂಡು ಸಹಿತ ಅವರು ಮೇಲ್ಜಾತಿಗಳಲ್ಲಿ ಅಥವಾ ಇವತ್ತಿನ ಮೇಲ್ವರ್ಣ ಜನ್ಯ ಜಾತಿಗೆ ಕೊಡಬೇಕು ಅನ್ನೋಂಥ ಒಂದು ಒತ್ತಡ ಸಣ್ಣದಾಗ್ಯದ. ಈಗಾಗಲೇ ಒಕ್ಕಲಿಗರಿಗೆ 8 ಸೀಟ್ಗಳನ್ನು ಕೊಟ್ಟಿದ್ದಾವೆ, 8% ಸೀಟ್ಗಳಿದ್ದಾವೆ. ಈಗ ಇದ್ದಿದ್ದು 4 ಯಾರಿಗೆ ಕೊಡ್ಬೋದು? ಅನೇಕರ ಆಕಾಂಕ್ಷೆಗಳಿದ್ದಾರೆ. ನಮಗೆ ಕೊಡ್ರಿ ಅನ್ನುವಂಥದ್ದು. BL ಶಂಕರ್ ಅವರಾಗಿರ್ಬೋದು, VR ಸುದರ್ಶನ ಅವರಾಗಿರ್ಬೋದು, ಸಾಧು ಕೋಕಿಲಾ ಅವರು ಆಗಿರ್ಬೋದು, ಸಂಗೀತ ಕಟ್ಟಿ ಅವರಾಗಿರ್ಬೋದು, ಬಾಲರಾಜ್ ನಾಯಕ್ ಆಗಿರ್ಬೋದು, ವಿನಯ್ ಕಾರ್ತಿಕ್ ಆಗಿರ್ಬೋದು, AICC ಕಾರ್ಯದರ್ಶಿ BM ಸಂದೀಪ್ ಆಗಿರ್ಬೋದು, CS ದ್ವಾರಕಾನಾಥ್ ಗೊತ್ತಂದ್ರೆ ನಿಮಗೆ. ಇವರು ರೈಟರು, ಒಳ್ಳೆ ರೈಟರು, ಲಂಕೇಶ್ ಪತ್ರಿಕೆಯಿಂದ ಬೆಳೆದು ಬಂದಂಥವ್ರು. ಇವರು ಇವತ್ತು ಕಾಂಗ್ರೆಸ್ನೊಂದಿಗೆ ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ರಮೇಶ್ ಬಾಬು, KPCC ಕಚೇರಿ ಕಾರ್ಯದರ್ಶಿ L ನಾರಾಯಣ, ಸೂರಜ್ ಹೆಗಡೆ, ಐಶ್ವರ್ ಮಹಾದೇವ, ಕಮಲಾಕ್ಷಿ ರಾಜಣ್ಣ, ಅದೇ ಕಾಲಕ್ಕೆ ವಿಜಯ್ ಮುಳುಗುಂದ, ಆರತಿ ಕೃಷ್ಣ, ಪುಷ್ಪ ಅಮರನಾಥ, ಡಾಕ್ಟರ್ ಆನಂದ್ ಕುಮಾರ, ಹೀಗೆ ಎಲ್ಲರೂ ನಮ್ಮದು ಕೈ ಆಗಲಿ ಅಂತ 150 ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ UB ವೆಂಕಟೇಶ, ಪ್ರಕಾಶ್ ರಾಠೋಡ್ ಅಂತ ಸಿದ್ದರಾಮಯ್ಯ ಬೆನ್ನು ಎತ್ತಿದ್ದಾರೆ. ನಮ್ಮ ಲಂಬಾಣಿ ಸಮುದಾಯದಿಂದ ನಾವು ಬಿದ್ದಂಥ ಸಮುದಾಯ ನಮಗೆ ಕೊಡ್ರಪ್ಪ ಅಂತೇಳಿ. ಅದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ. ಮುಂದೆ ಇನ್ನೊಬ್ಬರು ವೆಂಕಟರಮಣೇಗೌಡ, ಸ್ಟಾರ್ ಚಂದ್ರು, ನಾವು HD ಕುಮಾರಸ್ವಾಮಿ ವಿರುದ್ಧ ಬಿದ್ದಂಥವ್ರು, ಅವರು ಲಾಬಿ ನಡೆಸಿದ್ದಾರೆ. ಹೀಗೆ ಅದೇ ಕಾಲಕ್ಕೆ ಇನ್ನು ಜೈನ್ ಸಮುದಾಯನೂ ನಮಗೂ ಒಂದು ಕೊಡ್ರಿ, ನಾವು ಅಲ್ಪಸಂಖ್ಯಾತರಿದ್ದೀವಿ, 50 ಲಕ್ಷ ಓಟದ ನಮ್ಮ ಅಂತೇಳಿ ಅವರು ತಮ್ಮ ಸಮುದಾಯಕ್ಕೆ ಒಂದು ವಿಧಾನ ಪರಿಷತ್ತದ ಸೀಟ್ಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇರೋ 4 ಫೈಟ್ ಮಾಡೋರು 150. ಇದರಲ್ಲಿ ಯಾರು ಪಡ್ಕೋತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ವಿಶೇಷವಾಗಿ ಮುಖ್ಯಮಂತ್ರಿ ತಮಗೆ ಬೇಕಾದಂಥದ್ದು ಅವ್ರಿಗೊಂದು ಹಕ್ಕದ ಇರ್ತದೆ, ತಮ್ಗೆ ಬೇಕಾದಂಥ ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ಕೊಳ್ಳಬಹುದು ಅವರು. ಬಟ್ ಅದು ಯಾರಿಗೆ ಒಲಿತದ ಅನ್ನೋದು ನಂತರ ದಿನದಲ್ಲಿ ಇದು ಮುಖ್ಯಂತಿಗೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೊಂದು ಹೇಳಿದ್ರೆ ನಿಮಗೆ ಸಹಜವಾಗಿ ಈ ಒಂದು ಅಧ್ಯಕ್ಷಗಿರಿ ಪಟ್ಟ